ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕೇಂದ್ರ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಗರಂ ಆಗಿದ್ದಾರೆ. ಸರ್ಕಾರ ಮೊದಲು ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಲೇಬೇಕು. ಕೇಂದ್ರ ಸರ್ಕಾರದ ವಿರುದ್ಧ ವಿದ್ಯಾರ್ಥಿಗಳು ಗರಂ ಆಗಿದ್ದಾರೆ. ಸರ್ಕಾರ ಮೊದಲು ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕಾಗುತ್ತೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ನೀಡಲೇಬೇಕು, ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಪ್ರಧಾನಿ ನರೇಂದ್ರ ಮೋದಿ ವಿದ್ಯಾರ್ಥಿಗಳ ಬಳಿ ಕ್ಷಮೆಯನ್ನ ಕೇಳಬೇಕು. ಕೇಂದ್ರ ಸರ್ಕಾರಕ್ಕೆ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಆಗ್ರಹ. ಮೊದಲು ಶಿಕ್ಷಣ ವ್ಯವಸ್ಥೆ ಬದಲಾಗಬೇಕು ಅಂತ ವಿದ್ಯಾರ್ಥಿನಿ ಹೇಳಿದ್ದಾರೆ. ಇನ್ನು ಸರ್ಕಾರ ಮೊದಲು ತಮ್ಮ ಬೇಡಿಕೆಗಳನ್ನ ಇಲ್ಲಿ ಈಡೇರಿಸಬೇಕಾಗುತ್ತೆ. ಧರ್ಮೇಂದ್ರ ಪ್ರಧಾನ್ ಅವರು ಒಂದ್ ಕಡೆ ರಾಜೀನಾಮೆಯನ್ನ ನೀಡಲೇಬೇಕು. I think the discussion that we had today with Rahul Gandhi sir is most fruitful. ऐसे discussions जो इस देश की शिक्षा व्यवस्था पे होते ही नहीं है, शिक्षा व्यवस्था पे चर्चा नहीं होती है, इस पूरे शिक्षा व्यवस्था को जिस तरीके से टेक ओवर करके यंग प्रॉमिसिंग माइंड्स को, उनकी एजुकेशन को, लर्निंग को, क्यूरियोसिटी को खत्म कर दिया जा रहा है, इस पे कोई डिस्कशन नहीं होता है. एंड इट वाज अ वंडरफुल डिस्कशन ऑन दैट. और एक और जो हमारा कंसर्न है, जो हमने सर के साथ शेयर किया, कि आज बिहार बंद का एक कॉल था, जिस कॉल से पहले कल आई थिंक द डिस्कशन दैट वी हैड टुडे विद राहुल गांधी सर इज मोस्ट फ्रूटफुल. ऐसे डिस्कशंस जो इस देश की शिक्षा व्यवस्था पे होते ही नहीं है, शिक्षा व्यवस्था पे चर्चा नहीं होती है, इस पूरे शिक्षा व्यवस्था को जिस तरीके से टेक ओवर करके यंग प्रॉमिसिंग माइंड्स को, उनकी एजुकेशन को, लर्निंग को, क्यूरियोसिटी को खत्म कर दिया जा रहा है, इस पे कोई डिस्कशन नहीं होता है. एंड इट वाज अ वंडरफुल डिस्कशन ऑन दैट. और एक और जो हमारा कंसर्न है, जो हमने सर के साथ शेयर किया, कि आज बिहार बंद का एक कॉल था. 2 ದಿನಗಳಲ್ಲಿ ಸಂಪುಟ ವಿಸ್ತರಣೆ ಪಕ್ಕ. ನಿನ್ನೆ ತಡರಾತ್ರಿ ಸಿಎಂ ಟಿಸಿಎಂ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ. ಇನ್ನು ಒಂದ್ ಕಡೆ ಈಗಾಗಲೇ ಡಿಕೆಶಿ ಸಿದ್ದರಾಮಯ್ಯ ಬಿಕೆ ಹರಿಪ್ರಸಾದ್ ಜೊತೆ ಸುರ್ಜೇವಾಲಾ ಕೆಸಿ ವೇಣುಗೋಪಾಲ್ ಸಭೆಯನ್ನ ಮಾಡಿರುವಂತದ್ದು. ಒಂದ್ ಕಡೆ ಯಾವಾಗ ಸಂಪುಟ ವಿಸ್ತರಣೆ ಪಕ್ಕ ಆಗುತ್ತೆ ಅನ್ನೋ ಪ್ರಶ್ನೆ ಎತ್ತಿತ್ತು. ಈಗ ನಿನ್ನೆ ತಡರಾತ್ರಿ ಸಿಎಂ ಹಾಗೂ ಡಿಸಿಎಂ ಜೊತೆ ಈಗಾಗಲೇ ವರಿಷ್ಠರು ಕೂಡ ಚರ್ಚೆ ಮಾಡಿದ್ದಾರೆ. ಡಿಕೆಶಿ ಸಿದ್ದರಾಮಯ್ಯ ಬಿಕೆ ಹರಿಪ್ರಸಾದ್ ಜೊತೆ ಕೆಸಿ ವೇಣುಗೋಪಾಲ್ ಸಭೆಯನ್ನ ಮಾಡಿರುವಂತದ್ದು. ಬಹಳ ದಿನ ಸಚಿವ ಸ್ಥಾನ ಖಾಲಿ ಇರುವುದಕ್ಕೆ ಆಗಲ್ಲ, ಶೀಘ್ರ ಸಚಿವ ಸಂಪುಟ ವಿಸ್ತರಣೆಗೆ ರಾಜ್ಯ ನಾಯಕರು ಪಟ್ಟು ಹಿಡಿದಿದ್ದಾರೆ. ಇನ್ನು ಈಗಾಗಲೇ ದೆಹಲಿಗೆ ತೆರಳಿ 1-2 ದಿನಗಳಲ್ಲಿ ಪಟ್ಟಿ ಫೈನಲ್ ಮಾಡುವ ಭರವಸೆಯನ್ನ ನೀಡಿರುವಂತದ್ದು. ಇಲ್ಲಿ 2-3 ಟಿಸಿಎಂ ಮಾಡಿ ಅಂತ ಹೇಳಿ ರಾಜ್ಯ ನಾಯಕರು ಕೂಡ ಹೇಳಿದ್ದಾರೆ. ಇನ್ನು ರಾಹುಲ್ ಜೊತೆ ಚರ್ಚೆ ಮಾಡಿ ಫೈನಲ್ ಎಂತ ಕೆಸಿ ವೇಣುಗೋಪಾಲ್, ಅಗತ್ಯವಿದ್ರೆ ಮಾತ್ರ ನಿಮಗೆ ಬುಲಾವ್ ನೀಡ್ತೀವಿ ಅಂತ ಕೆಸಿ ವೇಣುಗೋಪಾಲ್ ಹೇಳಿದ್ದಾರೆ. ಇನ್ನು ಬಹುತೇಕವಾಗಿ ಸೋಮವಾರದ ಒಳಗೆ ಪಟ್ಟಿ ಫೈನಲ್ ಆಗೋದು ಗ್ಯಾರಂಟಿ. ಮುಂದಿನ ವಾರವೇ ಸಂಪುಟ ವಿಸ್ತರಣೆ ಅಂತ ಹೇಳಿ ಇಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾವುದೇ ಕ್ಷಣದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. ಹೈಕಮಾಂಡ್ ಹೇಳಿದ್ರೆ ಮುಗಿತು, ವರಿಷ್ಠರೇ ಹೇಳಿದ್ರಲ್ವಾ. ಇನ್ನು ಸಿಎಂ, ಮಾಜಿ ಸಿಎಂ, ಡಿಸಿಎಂ ಜೊತೆ ಮಾತುಕತೆಯನ್ನ ಮಾಡಿದ್ದಾರೆ ವರಿಷ್ಠರು. ಯಾವುದೇ ಕ್ಷಣದಲ್ಲಿ ಆಗಬಹುದು ಅಂದಮೇಲೆ ತೀರ್ಮಾನಿಸ್ತಾರೆ ಅವರೇ. ಇನ್ನು 3 ಡಿಸಿಎಂ ಹುದ್ದೆ ಸೃಷ್ಟಿ ಬಗ್ಗೆ ನನಗೇನು ಗೊತ್ತಿಲ್ಲ, ಇನ್ನು ಶೀಘ್ರ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು. ಇನ್ನು ಹೈಕಮಾಂಡ್ ಹೇಳಿದ್ರೆ ಮುಗೀತು, ವರಿಷ್ಠರೇ ಹೇಳಿದ್ದಾರಲ್ವಾ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಅವರೇ ಇಲ್ಲಿ ಬಂದಿದ್ದಾರಲ್ಲ, ಇವರೇ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಎಸ್ಕಾಂ, ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಎಸ್ಕಾಂ,
ಮಾತುಕತೆ ಮಾಡಿದ್ದಾರೆ. XCM, CM, DCM ಜೊತೆ ಮತ್ತು PCC ಅಧ್ಯಕ್ಷರ ಜೊತೆ ಮಾಡಿದ್ದಾರೆ. ಅವ್ರು ಹೇಳಿದ್ಮೇಲೆ ಆಯ್ತಲ್ಲ, ನಮ್ಮ ಹೈಕಮಾಂಡ್ ಹೇಳಿದ್ಮೇಲೆ ಮುಗೀತು. ಇವರೆಲ್ಲ ಯಾರು ಮತ್ತೆ PCC ಅಧ್ಯಕ್ಷರು ಮತ್ತು CM, DCM ವರಿಷ್ಠ ನಾಯಕರು ಎಲ್ಲ ಜೊತೆ ಮಾತನಾಡಿದಾರಲ್ಲ. ಈಗ ಯಾವುದೇ ಕ್ಷಣದಲ್ಲೂ ಆಗ್ಬೋದಂತ ಅವ್ರು ಹೇಳಿದ್ಮೇಲೆ ತೀರ್ಮಾನ ತಗೋತಾರೆ. ಯಾವ್ದು ಚರ್ಚೆ ಬಗ್ಗೆ ಗೊತ್ತಿಲ್ಲ. ಒಂದು ಕೆಲಸ ಮಾಡೋಣ, ಬರೀ CM ಒಬ್ಬರೇ ಮಾಡಿ ಮಿಕ್ಕಿದೆಲ್ಲ ಕ್ಯಾಬಿನೆಟ್ DCM ಆಗ್ಬಿಡೋಣ. ಹಂಗೆ ಮಾಡೋಕ್ಕಾಗಲ್ಲ. ನೋಡಿ, ಸಮುದಾಯ ಪ್ರಾತಿನಿಧ್ಯ ಸರ್ಕಾರ ನಡೆಸ್ತಾ ಇದ್ದೀವಿ ನಾವು, ಜವಾಬ್ದಾರಿಯುತವಾಗಿ ನಡೆಸಬೇಕಾಗ್ತದೆ. ಜನರು ನಮಗೆ ಸುಮಾರು 140 ಸೀಟ್ ಆಶೀರ್ವಾದ ಮಾಡಿದ್ದಾರೆ. ಅದನ್ನು ಗಣನೆಗೆ ತೊಗೊಂಡು ಒಂದು ಒಳ್ಳೆ ಆಡಳಿತ ಕೊಡಬೇಕು ಅಂತ ಅಷ್ಟೇ. ಇವೆಲ್ಲ ಜವಾಬ್ದಾರಿ.